ಕೆಆರ್ಎಸ್ ಡ್ಯಾಂನಿಂದ 85,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ ಕಾವೇರಿ ನದಿ. ಡ್ಯಾಂ ಕೆಳಗಿನ ನದಿ ಪಾತ್ರದಲ್ಲಿ ಇದೀಗ ಪ್ರವಾಹ ಭೀತಿ ಎದುರಾಗಿದೆ. ಡ್ಯಾಂನಿಂದ ಹಾಲ್ನೊರೆಯಂತೆ ಹರಿತಾ ಇರುವಂತಹ ನೀರಿದು. ಇನ್ನು ಪಶ್ಚಿಮ ವಾಹಿನಿಯಲ್ಲಿ ಶ್ರಾದ್ದ ಕೇಂದ್ರ ಕೂಡ ಮುಳುಗಡೆಯಾಗಿದೆ. ಪಟ್ಟಣದ ಚೆಕ್ ಬಳಿ ಸಾಯಿ ಮಂದಿರ ಪ್ರವಾಹದಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಮುಳುಗಡೆಯ ಹಂತದಲ್ಲಿ ಪಟ್ಟಣದ ಪ್ರಾಚೀನ ವೆಲ್ಲೆಸ್ಲಿ ಸೇತುವೆ ಇರುವಂಥದ್ದು ಮುಳುಗಡೆಯ ಭೀತಿಯಲ್ಲಿದೆ. ಕೆಆರ್ಎಸ್ ಡ್ಯಾಂನಿಂದ 85,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಕಾವೇರಿ ನದಿ. ಡ್ಯಾಂ ಕೆಳಗಿನ ನದಿ ಪಾತ್ರದಲ್ಲಿ ಇದೀಗ ಪ್ರವಾಹ ಭೀತಿ ಕೂಡ ಎದುರಾಗಿದೆ. ಡ್ಯಾಂನಿಂದ ಹಾಲ್ನೊರೆಯಂತೆ ಹರಿತಾ ಇದೆ ನೀರು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಪಾಯದ ಮಟ್ಟದಲ್ಲಿ ಹರಿತಾ ಇರುವಂಥದ್ದು ಕಾವೇರಿ ನದಿ. ಇನ್ನು ಕೊಡಗು ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆಯಾಗ್ತಾ ಇದೆ. ಹೀಗಾಗಿ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಕೆಆರ್ಎಸ್ ಡ್ಯಾಂನಿಂದ 85,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಡ್ಯಾಂ ಕೆಳಗಿನ ನದಿ ಪಾತ್ರದಲ್ಲಿ ಇದೀಗ ಪ್ರವಾಹ ಭೀತಿ ಎದುರಾಗಿದೆ. ಪಶ್ಚಿಮ ವಾಹಿನಿಯಲ್ಲಿ ಶ್ರಾದ್ದ ಕೇಂದ್ರ ಕೂಡ ಮುಳುಗಡೆಯಾಗಿದೆ. ಪಟ್ಟಣದ ಚೆಕ್ ಬಳಿ ಸಾಯಿ ಮಂದಿರ ಪ್ರವಾಹದಿಂದ ಜಲಾವೃತವಾಗಿದೆ. ಇನ್ನು ಪಟ್ಟಣದ ಪ್ರಾಚೀನ ವೆಲ್ಲೆಸ್ಲಿ ಸೇತುವೆ ಏನಿದೆ ಇದು ಕೂಡ ಮುಳುಗಡೆಯ ಹಂತಕ್ಕೆ ತಲುಪಿದೆ.